ಕಾಂಗ್ರೆಸ್ನಲ್ಲಿ ಈಗ ಮತ್ತೊಮ್ಮೆ ಜೋರಾಗ್ತಾ ಇದೆ ದಿಲ್ಲಿ ಪ್ರವಾಸದ ಪಾಲಿಟಿಕ್ಸ್. ಡಿಕೆಶಿ ದೆಹಲಿ ಯಾತ್ರೆ ಬೆನ್ನಲ್ಲೇ ಈಗ ಗೆದರಿದೆ ಚಟುವಟಿಕೆ ಅಂತ ಹೇಳ್ಬೋದು. ಅಧಿಕಾರ ಹಂಚಿಕೆನೋ ಅಥವಾ ಸಂಪುಟ ವಿಸ್ತರಣೆನೋ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು. ಈಗ ಡಿಕೆಶಿ ಅವರು ದೆಹಲಿಗೆ ಹೋಗಿ ಬಂದಿದ್ದಾಯ್ತು. ಈಗ ಮತ್ತೊಂದು ಟೀಮ್ ಅಲರ್ಟ್ ಆಗಿದೆ. ಹಾಗಿದ್ರೆ ಈಗ ಸಿಎಂ ಸೀಟಿನ ಹಂಚಿಕೆಯನ್ನ ನಿರ್ಧಾರ ಮಾಡಬೇಕು, ಸಂಪುಟ ವಿಸ್ತರಣೆ ಮಾಡಬೇಕು, ಸಂಪುಟ ಪುನರ್ರಚನೆ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಒಂದ್ ರೀತಿಯಾದಂತ ಮತ್ತೊಂದು ತಲೆನೋವು ಹೈಕಮಾಂಡ್ಗೆ ಬಂದಿರುವಂತದ್ದು. ಅಧಿಕಾರ ಹಂಚಿಕೆಯೋ ಅಥವಾ ಸಂಪುಟ ವಿಸ್ತರಣೆಯೋ ಅನ್ನುವಂಥ ತಲೆನೋವು ಈಗ ಹೈಕಮಾಂಡ್ಗೆ ಮತ್ತೊಮ್ಮೆ ಬಂದಿರುವಂತದ್ದು. ಒಂದ್ ಕಡೆ ದೆಹಲಿಗೆ ದಂಡಯಾತ್ರೆಯನ್ನ ಮಾಡಿದ್ದಂಥದ್ದು ಡಿಕೆ ಅಂಡ್ ಬ್ರದರ್ಸ್. ಈಗ ಮತ್ತೊಮ್ಮೆ ಸಿಎಂ ಬಣ ಹೋಗಿರುವಂತದ್ದು. ಮತ್ತೆ ದೆಹಲಿಗೆ ದಂಡಯಾತ್ರೆಗೆ ಕೈ ಶಾಸಕರು ಮುಂದಾಗ್ತಾ ಇದ್ದಾರೆ. ಈಗ ಹೈಕಮಾಂಡ್ ಭೇಟಿಗೆ 40ಕ್ಕೂ ಹೆಚ್ಚು ಜನ ಶಾಸಕರು ಈಗ ಮುಂದಾಗ್ತಾ ಇರುವಂತದ್ದು. ದೆಹಲಿಗೆ ಹೋಗೋಕ್ಕೂ ಮೊದಲು ಮತ್ತೊಂದು ಮೀಟಿಂಗ್ ನಡೆಸಿದ್ದಾರೆ. ಸಭೆ ಮೂಲಕ ಸಿಎಂ ಡಿಸಿಎಂಗೂ ಕೂಡ ಸಂದೇಶವನ್ನ ರವಾನೆ ಮಾಡಿರ್ತಾರೆ ಶಾಸಕರುಗಳು. ಈಗಾಗಲೇ ಒಂದ್ಸಲ ಹೋಗಿ ಸಾಕಷ್ಟು ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ದೆಹಲಿಗೆ ಹೋಗಿ ಹಲವಾರು ನಾಯಕರನ್ನ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡ್ಕೊಂಡು ಬಂದ್ರು. ಅಂದ್ರೆ ಸಂಪುಟ ಪುನರಚನೆ ಆಗ್ಲಿ, ನಮ್ಗೊಂದು ಅವಕಾಶ ಕೊಡಿ ಅಂತ. ಈ ಸಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡ್ಲೇಬೇಕು ಇಬ್ರನ್ನ ಅಂತ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ಟೀಮ್ ಸಿಎಂ ವಿಚಾರದಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡಿ, ಸಿಎಂ ಪಟ್ಟದ ವಿಚಾರದಲ್ಲಿ ಅಂತ ಪ್ರಯತ್ನ ಪಡ್ತಿದ್ರೆ, ಈ ಕಡೆ ಮತ್ತೊಂದು ಬಣ ಅಂತ ಹೇಳ್ಬೋದು, ಶಾಸಕರುಗಳ ಬಣ. ಈ ಡಿಕೆ ಅಂಡ್ ಸಿಎಂ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿಯನ್ನ ಸೈಡ್ ಅಲ್ಲಿ ಇಟ್ಬಿಟ್ಟು ನಮಗೆ ಅವಕಾಶ ಕೊಡಿ ಅಥವಾ ಈ ಸಂಪುಟ ಪುನರಚನೆದು ಏನು ಒಂದು ಕ್ಲಾರಿಟಿ ಕೊಟ್ಬಿಡಿ ಅಂತ ಈಗ ಇವ್ರು ಪ್ಲಾನ್ ಮಾಡ್ತಾ ಇರುವಂತದ್ದು. ಇದನ್ನ ನೋಡ್ತಾ ಇದ್ದಾಗ ನಿಜಕ್ಕೂ ಏನ್ ನಡೀತಿದೆ ಕಾಂಗ್ರೆಸ್ ನಲ್ಲಿ, ಏನ್ ಮಾಡ್ಬೇಕು ಅಂತ ಕ್ಲಾರಿಟಿನಾದ್ರೂ ಇದೆಯಾ ಹೈಕಮಾಂಡ್ಗೆ ಅಂತ ಅನ್ಸುತ್ತೆ. ಈ ಡೆಲ್ಲಿ ಟೂರ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ನಲ್ಲಿ. ಈ ಕಡೆ ಶಾಸಕರು, ಆ ಕಡೆ ಡಿ ಕೆ ಶಿ ಅವರಂತೂ ಹೇಳೋದೇ ಬೇಡ. ಹೆಸರೇ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಒಂಥರ ದೆಹಲಿ ಟೂರ್ದೇ ಈಗ ದಂಡಯಾತ್ರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈಗಾಗ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂಥದ್ದು ಕೂಡ ಬಹುದೊಡ್ಡ ಚರ್ಚೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದರಷ್ಟು ದೊಡ್ಡ ಮಟ್ಟಿಗೆ ಕೂಡ ಅದು ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಹೈಕಮಾಂಡ್ ನಾಯಕರು ಇವೆರಡಕ್ಕೂ ಕೂಡ ಒಂದು ಸ್ಪಷ್ಟನೆ ಕೊಡಬೇಕು. ಒಂದು ನಾಯಕತ್ವ ಬದಲಾವಣೆ ಆಗ್ಬೇಕಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಾ ಅನ್ನುವಂಥದ್ದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಒಂದೊಂದು ಬಣ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಈ ಹಿಂದೆ ಏನು ಒಪ್ಪಂದ ಆಗಿತ್ತು ಅದರಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿದ್ರೆ, ಇದೀಗ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇರ್ತಕ್ಕಂತಹ ಸಚಿವರು ಸಹಿತ ಹೋಗಿ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು, ಮುಂಬರ್ತಕ್ಕಂತ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಕೂಡ ಇದು ಅನುಕೂಲ ಆಗ್ಬೇಕು, ಆ ರೀತಿಯಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಬೇಕು. ಒಂದ್ ವೇಳೆ ಏನಾದ್ರೂ ಸಿಎಂ ಸ್ಥಾನ ಬದಲಾವಣೆ ಆದ್ರೆ ಅಹಿಂದ ಸಮುದಾಯಗಳ ಒಂದು ವಿರೋಧವನ್ನ ಕಟ್ಕೊಳ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರೂ ನೀವು ಸಿದ್ದರಾಮಯ್ಯವ್ರನ್ನ ಸಿಎಂ ಸ್ಥಾನದ ಕೆಳಗೆ ಇಳಿಸಿದ್ರೆ ಪಕ್ಷಕ್ಕೆ ಮುಂದೆ ತುಂಬಾ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆ ಇದೆ ಅನ್ನುವಂತ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಎಸ್ ಸಿ ಮಹದೇವಪ್ಪ ಅವರು ಮತ್ತೆ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ರಾಯರೆಡ್ಡಿ ಅವರು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಎಳೆಯಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಶಾಸಕರು ಈಗ ಒಂದು ಬಾರಿ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಒಂದು 25ಕ್ಕೂ ಹೆಚ್ಚು ಶಾಸಕರು ಹೋಗಿ ಭೇಟಿ ಮಾಡಿ ಕೂಡ ಚರ್ಚೆ ನಡೆಸಿದ್ದಾರೆ. ಇದೀಗ ಮತ್ತೊಮ್ಮೆ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಮತ್ತೊಂದು ಟೀಮ್ ಕೂಡ ಹೋಗ್ಲಿಕ್ಕೆ ಸಿದ್ಧವಾಗ್ತಾ ಇದೆ. ಹಾಗಾಗಿ ಗಾಯತ್ರಿ, ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ನುವಂಥದ್ದು ಒಂದ್ ಕಡೆ ಶಾಸಕರು, ಹಲವು ಹಿರಿಯ ಶಾಸಕರು ಒತ್ತಾಯವನ್ನ ಮಾಡ್ತಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯವರ ಬಣದಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರಾಗಿರ್ಬಹುದು ಮತ್ತೆ ಕೆಲವು ನಾಯಕರಾಗಿರ್ಬಹುದು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆಗಿರ್ಬಹುದು, ಅವರೆಲ್ಲರೂ ಕೂಡ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕ್ಲಾರಿಟಿ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ ಗಾಯತ್ರಿ.
ಎಸ್ ಬಸವರಾಜ್, ಇದನ್ನ ನೋಡ್ತಾ ಹೋದಾಗ ಈಗ ಡಿ.ಕೆ.ಶಿ ಅವರು ಸಿಎಂ ಆಗೋದು ಬೇಡ ಅಂತ ಯಾರ್ಯಾರಿಗೆ ಆಸೆ ಇದೆ, ಈ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥವ್ರು ಹೈಕಮಾಂಡ್ಗೆ ಈ ಸಚಿವ ಸಂಪುಟದ ಒಂದು ವಿಚಾರವನ್ನ ತಲೆಯಲ್ಲಿ ತುಂಬಿಟ್ರೆ ಈ ಡಿಸಿಎಂ ಬದಲಾವಣೆ ವಿಚಾರವಾಗಿ ಒಂದ್ ಸ್ವಲ್ಪ ಕಡಿಮೆ ಆಗ್ಲಿ, ಈ ಕಡೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡೋಣ ಅಂತ ಏನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಸಿಎಂ ಬಣದಿಂದ ಅಂತ? ಖಂಡಿತ ಗಾಯತ್ರಿ, ಈ ಒಂದು ತಂತ್ರಗಾರಿಕೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಕೂಡ ಒಂದಿಷ್ಟು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಏನೋ ಅನ್ನುವಂಥದ್ದು ಕೂಡ ಇದೀಗ ಅವರ ನಡೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ಬಳಿಕ ಈಗ ಅವರ ಹುಟ್ಟುಹಬ್ಬ ಕೂಡ 15ನೇ ತಾರೀಕಿಗೂ ಕೂಡ ಇರ್ತಕ್ಕಂಥದ್ದು. ಅದರ ಒಳಗಾಗಿ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಗಡುವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಬಿಗಿಯಾದ ಪತ್ರ ನೀಡಿದ್ದಾರೆ ಅನ್ನುವಂತ ಏನು ಮಾಹಿತಿ ಬರುತ್ತೆ, ಆ ಮಾಹಿತಿ ಬಂದ ತಕ್ಷಣವೇ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಎಸ್ ಸಿ ಮಹದೇವಪ್ಪನವರು, ಬಸವರಾಜ ರಾಯರೆಡ್ಡಿ ಅವರು ಕೂಡ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ನೀವು ಮೊದಲಿಗೆ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು, ಈ ಒಂದು ಸಚಿವ ಸಂಪುಟ ಪುನಾರಚನೆ ಮಾಡಿದ್ರೆ ಹಲವು ಹಿರಿಯ ಶಾಸಕರು ಕಾತುರದಿಂದ ಕಾಯ್ತಾ ಇದ್ದಾರೆ, ಸಚಿವ ಸಂಪುಟದಲ್ಲಿ ನಮಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ನೀವು ಈ ಹಿಂದೆ ಕೂಡ ಅಂದ್ರೆ ಸಂಪುಟ ಪುನಾರಚನೆ ಆಗುವಂತ ಸಂದರ್ಭದಲ್ಲೂ ಮಾತು ಕೊಟ್ಟಿದ್ದೀರಾ, ಅದರಂತೆ ನೀವು ನಡೆದುಕೊಂಡ್ರೆ ಮಾತ್ರ ಪಕ್ಷಕ್ಕೆ ಇದು ಅನುಕೂಲಕರವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರನ್ನ ಒಂದಿಷ್ಟು ತಂತ್ರಗಾರಿಕೆ ರೂಪವಾಗಿ ಈ ಒಂದು ತಾಳವನ್ನು ಉರುಳಿಸ್ತಾ ಇದ್ದಾರೆ ಗಾಯತ್ರಿ. ಎಸ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.